एडीजीपी यांच्या आदेशाचे पालन करून येळ्ळूर ग्रामपंचायतीतील गैरव्यवहारांवर कारवाई करावी, अन्यथा लोकायुक्तांकडे तक्रार दाखल करून न्यायालयात जनहित याचिका दाखल केली जाईल, अशी चेतावणी वकील व पर्यावरणप्रेमी सुरेंद्र उगारे यांनी दिली आहे। आज बेळगाव येथील कन्नड साहित्य भवनात आयोजित पत्रकार परिषदेत ते बोलत होते। त्यांनी सांगितले की सरकार अनुसूचित जाती पंचायतीतील लोकांना न्याय देत असल्याचा खोटा दावा करत आहे। प्रत्यक्षात येळ्ळूर ग्रामपंचायतीने 27 कामे दाखवून 40 ते 50 लाख रुपयांचा गैरव्यवहार केला आहे। या संदर्भात जिल्हा पंचायत व मंत्र्यांकडे तक्रार दाखल केली, परंतु कोणतीही कारवाई झाली नाही। ಪತ್ರಕರ್ತರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತೀನಿ। ವೇದಿಕೆ ಮೇಲೆ ನಾನು ಸುರೇಂದ್ರ ಉಗಾರೆ, ವಕೀಲರು ಮತ್ತು ಪರಿಸರವಾದಿಗಳು ಬೆಳಗಾವಿ। ನನ್ನ ಜೊತೆ ಇರತಕ್ಕಂತ ಲಕ್ಷ್ಮಣ ಛತ್ರನ್ನವರ್, ಹನುಮಂತ ಬಿರ್ಡೆ, ಶಶಿಕಾಂತ್ ಹೂವನ್ನವರ್, ಆಮೇಲೆ ಇನ್ನ ಯುವ ವಕೀಲರು ಕುಮಾರ್ ಕಾಂಬ್ಳೆ ವೇದಿಕೆಯನ್ನು ಹಚ್ಕೊಂಡಿದ್ದೀವಿ। ಇವತ್ತಿನ ದಿನ ತುರ್ತಾಗಿ ನಿನ್ನೆ ದಿನ ನಿರ್ಧಾರ ಮಾಡಿಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಂತ ನಿರ್ಧಾರ ಮಾಡಿದ್ವಿ। ಕಾರಣ ಏನು, ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಈ SC ST ವರ್ಗದೊಳಗ ಅಕ್ರಮ ಮಾಡಿದ್ರ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಸುಮಾರು 4-5 ವರ್ಷಗಳಿಂದ ಹೇಳ್ತಾನ ಬಂತು। ಅದು ಯಾವಾಗ ಸಿದ್ದರಾಮಯ್ಯ ಸರ್ಕಾರ 2013 ಬಂದಾಗ 18 ತನಕ ಹೇಳಿದ್ರು, ಮತ್ತೆ ಹೊಳೆ ಬಂದ್ರು ಮತ್ತೆ ಹೇಳಿದ್ರು, ಇದು ತನಕ ಹಿಂಗ ಏನು ಅಕ್ರಮ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ। ಸೊ ಅಕ್ರಮ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತಂದ್ರ ಎಷ್ಟು ಕ್ರಮ ತಗೊಂಡ್ರು, ಜಿಲ್ಲಾಡಳಿತ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಎಷ್ಟು ಕ್ರಮ ತಗೊಂಡ್ರು, ಅದ್ರ ಬಗ್ಗೆ ತಮ್ಮ ಮುಂದ ನಾನು ಒಂದು ಸ್ಪಷ್ಟವಾಗಿ ಮೆಸೇಜ್ ಕೊಡಕ್ ಹೇಳ್ತೀನಿ। ತಮ್ಮ ಮುಖಾಂತರ ಒಂದು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ, ಇದೆಲ್ಲ ಬೋಗಸ್, ಇದು ನಾಮಕವಾಸ್ತೆ ಅನ್ನಂಗ್ ಹೇಳಕ್ ಇಷ್ಟಪಡ್ತೀನಿ। ಇಲ್ಲಿ ನಾನು ಈಗಾಗಲೇ ಒಂದು ಹೆಚ್ಚು ಕಮ್ಮಿ ಒಂದು 8-9 ಹಿಂದ್ಗಡೆ ಈ ನಮ್ಮ ಯಾರು ಯಳೂರು ಗ್ರಾಮ ಪಂಚಾಯಿತಿಯ ಮುಖಂಡರು ಸದಸ್ಯರ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ನಿ। ಅಲ್ಲಿ ಸುಮಾರು 27 ಕಾಮಗಾರಿಗಳು ಒಂದು 40-50 ಲಕ್ಷ ರೂಪಾಯಿ ಅಕ್ರಮ ಆಗಿದ್ದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು। ಅದಾದ ನಂತರ ದಾಖಲೆಗೆ ಸಮೇತ ಜಿಲ್ಲಾ ಪಂಚಾಯತಿಗೆ ಅರ್ಜಿಯನ್ನು ಕೊಟ್ಟಿವಿ। ಆಮೇಲೆ ಮಾಡಿ ಸದಸ್ಯರು ಆಮೇಲೆ ಮಾನ್ಯ ಮುಖಂಡರು ಅಲ್ಲಿ ಊರೆಲ್ಲ ಸೇರಿಸಿ ಬೆಂಗಳೂರಿಗೆ ಗ್ರಾಮೀಣ ಯಾರು ಮಿನಿಸ್ಟರ್ ಅವರಿಗೆ ಕೊಟ್ಟು ಬಂದ್ರು, ಆದ್ರೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ। ಅದಾದ ನಂತರ ನಾನು ಏನು ಮಾಡಿದ್ನಿ, 1 ತಿಂಗಳ ನಂತರ ಇಲ್ಲಿ ಮನವಿ ಕೊಡ್ಕೋತ ಹೋದ್ರೆ ಏನು ಕ್ರಮ ಆಗಾಕಿಲ್ಲ, ಅಟ್ಲೀಸ್ಟ್ ನಾವ್ ಏನಾದ್ರು ಹೊಸದು ಮಾಡೋದು ತಿಳ್ಕೊಂಡು ನಾನು ಏನು ಮಾಡಿದ್ನಿ, ಈ ಇರ್ತಕ್ಕಂಥ ಕಾಮಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಸುಮಾರು 7 ಕಾಮಗಾರಿಗಳು ಅದರಲ್ಲಿ 19,65,000 ರೂಪಾಯಿದ ಒಟ್ಟಾರೆ 7 ಕಾಮಗಾರಿಗಳ ಮೊತ್ತದ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಮಾನ್ಯ SP ಸಾಹೇಬರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿಯನ್ನು ಕೊಟ್ನಿ, ಇವ್ರು ಇಷ್ಟು ಅಕ್ರಮ ಮಾಡಿದಾರ, ಅದರಲ್ಲಿ 19,65,000 ರೂಪಾಯಿ ಎಲ್ಲೆಲ್ಲಿ ಏನಕ್ಕ ಲಿಸ್ಟ್ ಸಮೇತ ಹೆಂಗ ಅಕ್ರಮ ಮಾಡಿದ್ರು ಯಾವುದೇ ದಾಖಲಾತಿ ಇಲ್ಲ। 14ನೇ ಹಣಕಾಸಿನ ಯೋಜನೆಯ 2018-19 ಸಾಲಿನ ಯೋಜನೆಯನ್ನ 24-25 ಹಾಕಿ ದುಡ್ಡು ತೆಗೆದ್ರು, ಕಾಮಗಾರಿ ಮಾಡಿಲ್ಲ, ಎಲ್ಲಾ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ದುಡ್ಡು ತೆಗಿಯೋ ಪ್ರಯತ್ನ ಮಾಡಕತ್ತಾರ। ದಾಖಲೆಗಳ ಸಮೇತಗಳನ್ನ ನಾನು DCR SP ಸಾಹೇಬ್ರಿಗೆ ನಾನು ಕೊಟ್ನಿ। ಅವ್ರು ಏನ್ ಮಾಡಿದ್ರು, ಕಂಪ್ಲೀಟ್ ಆಗಿ ಅದನ್ನ ತನಿಖೆ ಮಾಡಿ ಯಾರು ರಂಜಿತ್ ಗಿಲ್ ಅಂತ ಒಬ್ಬ PS ಸಾಹೇಬ್ರು ಎನ್ಕ್ವೈರಿ ಮಾಡಿ ಒಂದು ವರದಿಯನ್ನು ಕೊಟ್ರು। ಯಾವಾಗ ವರದಿಯನ್ನು ಕೊಟ್ರು, ಆ ವರದಿ ಪ್ರಕಾರ SP ಸಾಹೇಬರು 12/6/2025 ADGP ಸಾಹೇಬರಿಗೆ ಪತ್ರ ಬರೀತಾರೆ, ಇವ್ರ ಮೇಲೆ ಕ್ರಮ ತಗೋರಿ ಅಂತ। ಆಮೇಲೆ 24 ನಂತರ ADGP ಸಾಹೇಬರು 24/7 ಯಾರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಳಗಾವಿ ಇವರಿಗೆ ಪತ್ರ ಬರೆದ್ರು, ಯಾರು PDO ಪೂನಂ ಗಾಡ್ಗೆ, ಅಧ್ಯಕ್ಷ ಲಕ್ಷ್ಮೀ ಮಾಶಿಕರ್, ಇವ್ರ ಮೇಲೆ ಕ್ರಮ ತಗೋರಿ ಅಂತ। ಇದುವರೆಗೆ 24/7/2025 ಹಿಡ್ಕೊಂಡು ಇದುವರೆಗೂ ಸುಮಾರು 3 ತಿಂಗಳಾತು, ಯಾವುದೇ ಕ್ರಮ ತಗೊಂಡಿಲ್ಲ। ಹಂಗಾದ್ರೆ 7 ಕಾಮಗಾರಿ ಒಳಗ 19,65,000 ರೂಪಾಯಿದ ಅಕ್ರಮ ದಾಖಲೆ ತಯಾರು ಮಾಡಿದ್ದನ್ನ ಜಿಲ್ಲಾ ಪಂಚಾಯಿತಿಗೆ ಎಲ್ಲಾ ದಾಖಲಾತಿಗಳು ಕೊಟ್ರೆ ಅವರೂ ತಗೊಳಂಗಿಲ್ಲ,
ಒಂದ್ ಕಡೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನದವರು ಕೂಡ ಕ್ರಮ ತಗೋರಿ ಅಂತ ಬರ್ತದೆ, ಅದನ್ನು ಕೊಡಂಗಿಲ್ಲ. ಹಂಗಾದ್ರೆ ಅಕ್ರಮ ಕಾಮಗಾರಿ ಮಾಡಿದ್ರೆ ಕ್ರಮ ತಗೋತೀವಿ ಅನ್ನೋದು ನಾಟಕ ಅಷ್ಟೇನಾ? ಇದು ಬಾಯ್ಮಾಟ್ಲೆ ಅಷ್ಟೇನಾ? ಹಂಗ ಇವ್ರ ಬಗ್ಗೆ ಕ್ರಮ ತಗೋವ್ರು ಯಾರು? ಸರ್ಕಾರ, ರಾಜ್ಯ ಸರ್ಕಾರ ಹೇಳತ್ತ ಅಟ್ರಾಸಿಟಿ ಯಾವುದು ಅಕ್ರಮ ಮಾಡಿದ್ರೆ, SC/ST ಕಾಮಗಾರಿನ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಬಾಯ್ಮಾತನ್ನ ಹೇಳಿದ್ರಲ್ಲ, ಇದುವರೆಗೆ ಯಾರು ಕ್ರಮ ತಗೊಂಡಿಲ್ಲ. ಅದಕ್ಕಾಗಿ ನಾನು ಇವತ್ತ ನಾನು ಇದ್ರ ಬಗ್ಗೆ ದಾಖಲಾತಿಗಳ ಸಮೇತ ನಾನು ಕೊಟ್ಟ ಮನವಿನೂ ನೋಡ್ಬೇಕಾರೆ ನಾನು ಮನವಿನೂ ಕೊಟ್ಟಿದ್ದೀನಿ. ಆ ಮನವಿ ಪಡ್ತೀನಿ, ಇಲ್ಲೇ ಐತಿ ನೋಡ್ರಿ. ಯಾರಿಗೆ ನಾಗರಿಕ ಹಕ್ಕು ಜಾರಿ ನಿರ್ದೇಶಕ ಮನವಿ ಕೊಟ್ಟಿನಿ. ಅದಾದ ನಂತರ ಇವರು ಬರೆದ ಪ್ರತಿ ಯಾರು ಯಡಿಯೂರು ಸಾಹೇಬರು ಇವ್ರಿಗೆ ಬರೆದ ಪ್ರತಿ 24/7 ಪ್ರತಿ 24/7/2025 ಕ್ರಮ ತಗೋರಿ ಅಂತ ಬರ್ತಕ್ಕಂಥ ಪ್ರತಿ ಇದುವರೆಗೂ ಕ್ರಮ ತಗೊಂಡಿಲ್ಲ. ಹಂಗಾದ್ರೆ ಏನಿದ್ರ ಅರ್ಥ ಏನು? ಜಿಲ್ಲಾಡಳಿತ ಇದನ್ನ ನಾಮಕವಾಸ್ತೆ ಬರೀ ಜಕೊಂಡು ಹೋಗಕ್ ಅಷ್ಟ ಮಾಡಿದ. ನಾನು ಅದಕ್ಕೆ ತಮ್ಮ ಮುಖಾಂತರ ಇವತ್ತ ಒಂದು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ವಿಶೇಷ ಏನಂತಂದ್ರೆ, ಈ या पत्रकार परिषदेत लक्ष्मण छत्रण्णावर, हनुमंत भिरडे, शशिकांत हुवन्नवर, कुमार कांबळे आणि इतर कार्यकर्ते उपस्थित होते. संकल्प शिंदे, KMM मराठी, बेळगाव.